ವಿಚಾರವನ್ನು ಈ ನಮ್ಮ ದೇವಸಭೆಗೆ ತಿಳಿಸುವಂತವನಾಗು. ಅಪ್ಪನ ಮಹೇಂದ್ರ ಕೇಳು ಮಹೇಂದ್ರ ಸದ್ಗುಣ ಸಾಗರೇ ಕೇಳು ಮಹೇಂದ್ರ ಮಹೇಂದ್ರ ಲಾಲಿಸು ನಮ್ಮ ರಾಜ್ಯದ ಪಾಲನೆ ವಿವರವ ಲಾಲಿಸು ನಮ್ಮ ರಾಜ್ಯದ ಪಾಲನೆ ವಿವರವ ಧರ್ಮದಾರಿ ಅನಿಸದೆ ಧರ್ಮದಾರಿ ಅನಿಸದೆ ಸುಖಗಳು ಬಾಳುವಳು ಕೇಳು ಮಹೇಂದ್ರನೇ ಸದ್ಗುಣ ಸಾಗರೇ ಕೇಳು ಮಹೇಂದ್ರನೇ ಧರ್ಮವ ನಾ ಮೀರದೆ ಧರ್ಮಕ್ಕೆ ನಾ ಹೋಗದೆ ಧರ್ಮವ ನಾ ಮೀರದೆ ಧರ್ಮಕ್ಕೆ ನಾ ಹೋಗದೆ ಧರ್ಮದಾರಿ ಎನಿಸದೆ ಧರ್ಮದಾರಿ ಎನಿಸದೆ ಸುಖಗಳು ಬಾಳುವಳು ಕೇಳು ಮಹೇಂದ್ರನೇ ಸದ್ಗುಣ ಸಾಗರೇ ಕೇಳು ಮಹೇಂದ್ರನೇ ದೇವರಾಜ ನಮ್ಮ ದೇವಲೋಕದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಬಾಳುತ್ತಿರುವರು. ಮುಂದೇನಪ್ಪನೇ
ಭಲೇ ಅಗ್ನಿದೇವ, ಈ ನಮ್ಮ ಅಮರಾವತಿಯ ವಿಚಾರವನ್ನು ತಿಳಿಸಿದ್ದಕ್ಕೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಕುಳಿತುಕೊಳ್ಳುವಂತ ನಾನು ಯಮಧರ್ಮರಾಜ ಮಹೇಂದ್ರ ಯಮಧರ್ಮ ಬೇಡು ಬರದಿ, ಯಮಧರ್ಮ ಬೇಡು ಬರದಿ, ಸುರಲೋಕದ ಪರಿಯ ಯಮಧರ್ಮ ಬೇಡು ಬರದಿ, ಯಮಧರ್ಮ ಬೇಡು ಬರದಿ, ಸುರಲೋಕದ ಪರಿಯ ಯಮಧರ್ಮ ಬೇಡು ಬರದಿ, ಸುರುಳ ದೈತ್ಯರ ತಲೆ ಪಡೆಯುತ್ತಲಿ, ಸುರುಳ ದೈತ್ಯರ ತಲೆ ಪಡೆಯುತ್ತಲಿ, ಉಗದಿ ಗೆಲ್ಲುವುದೇ ಅಮರಾವತಿಯೋ, ಉಗದಿ ಗೆಲ್ಲುವುದೇ ಅಮರಾವತಿಯೋ, ರಾಜನೆಯಂಗಳು ಪರಿಯ ಬೇಡಲಿ, ರಾಜನೆಯಂಗಳು ಪರಿಯ ಬೇಡಲಿ, ಯಮಧರ್ಮ ಬೇಡು ಬರದಿ, ಸುರಲೋಕದ ಪರಿಯ ಯಮಧರ್ಮ ಬೇಡು ಬರದಿ, ಯಮಧರ್ಮ ಬೇಡು ಬರದಿ, ಯಮಧರ್ಮ ಬೇಡು ಬರದಿ. ಮಹೇಂದ್ರ ಯಮಲೋಕ, ಭೂಲೋಕ ಹಾಗೂ ನರಕಲೋಕವನ್ನು ಯಾವ ರೀತಿ ಇರುವೆ ಎಂಬುದನ್ನು ಈ ನಮ್ಮ ದೇವತೆಗೆ ತಿಳಿಸುವಂತವನಾಗು. ಅಪ್ಪನೇ ಮಹೇಂದ್ರ. ಸುರಪತಿ ಕೇಳಮ್ಮಯ ಸೈನ್ಯವ, ಸುರಪತಿ ಕೇಳಮ್ಮಯ ಸೈನ್ಯವ ಮೆರೆಯುತ್ತಿರುವುದು ಹರಿಹರನ ದಯದಿಂದ. ಮಹೇಂದ್ರ ಜಯವನ್ನು ಪಡೆಯುತ್ತೇವೆ, ಜಯವನ್ನು ಪಡೆಯುತ್ತೇವೆ, ಜಯಶೀಲರಾಗಿ ಇರುವರು ಮಹೇಂದ್ರ. ಮಹೇಂದ್ರ ಬ್ರಹ್ಮಾಂಡವು ನಡೆಸುವ ಈಗಲೇ, ಬ್ರಹ್ಮಾಂಡವು ನಡೆಸುವ ಈಗಲೇ, ಪರಲೋಕವು ನಡೆಸುವ ಈಗಲೇ, ಬ್ರಹ್ಮಾಂಡವು ನಡೆಸುವ ಈಗಲೇ. ಮಹೇಂದ್ರ ಅನಕ ಭೈರವೇ ಪುನಃ ಮುಚ್ಚಲು, ಅನಕ ಭೈರವೇ ಪುನಃ ಮುಚ್ಚಲು, ಶರಣ ಕೆಳಗುವೆ ಪರಾಂಬರಿಸುವೆ, ಶರಣ ಕೆಳಗುವೆ ಪರಾಂಬರಿಸುವೆ. ನೋಟವೋ ಪ್ರಾಮೋದವೋ, ಈ ನೋಟವೋ ಪ್ರಾಮೋದವೋ, ಬ್ರಹ್ಮಾಂಡವು ನಡೆಸುವ ಈಗಲೇ, ಸುಲೋಕವು ನಡೆಸುವ ಈಗಲೇ, ಬ್ರಹ್ಮಾಂಡವು ನಡೆಸುವ ಈಗಲೇ. ಮಹೇಂದ್ರ ದಕ್ಷಕಿಂದರ ಕರಡ ಕೇಶವ, ದಕ್ಷಕಿಂದರ ಕರಡ ಕೇಶವ, ಪಶ್ಚಿಮಾಹನದೊಳಗೆ, ಪಶ್ಚಿಮಾಹನದೊಳಗೆ ಗದಗದಲೇನ ನಡೆಯುತ್ತಿದೆ, ಗದಗದಲೇನ ನಡೆಯುತ್ತಿದೆ, ಬ್ರಹ್ಮಾಂಡವು ನಡೆಸುವ ಈಗಲೇ, ಸುರಲೋಕವು ನಡೆಸುವ ಈಗಲೇ, ಬ್ರಹ್ಮಾಂಡವು ನಡೆಸುವ ಈಗಲೇ. ಮಹೇಂದ್ರ ದಾನವ ಕುಲ ವಂಶಿಯಾದ ಮಹೇಂದ್ರನೇ ಕೇಳು. ಭೂಲೋಕದಲ್ಲಿರುವ ನರಮಾನವರನ್ನು ಈ ನನ್ನ ಯಮಭಾಷದಿಂದ ಹಿಡಿದು ಎಳೆತಂದು ಪಾಪ ಕರ್ಮ ಮಾಡಿದವರನ್ನು ಈ ನನ್ನ ಗರಾದಂಡದಿಂದ ತುಂಡರಿಸಿ ಬಿಡುವೆನು. ಅದು ಅಲ್ಲದೆ ದಾನ ಧರ್ಮ ಮಾಡಿದವರನ್ನು ಯಾವ ಶಿಕ್ಷೆಗೆ ಗುರಿಪಡಿಸುವುದಿಲ್ಲ. ಮುಂದೇನಪ್ಪನೇ ಮಹೇಂದ್ರ? ಭಲೆ ಭಲೆ ಯಮಧರ್ಮರಾಜ, ನಿನ್ನಂತ ಯಮಧರ್ಮರಾಜರು ಈ ನಮ್ಮ ಅಮರಾವತಿಯಲ್ಲಿರಬೇಕಾದರೆ ನಮಗೆ ಕುಂದು ಕೊರತೆಗಳೆಂದರೇನು? ನೀನು ನಿನ್ನ ಪೀಠದಲ್ಲಿ ಕುಳಿತುಕೊಳ್ಳುವಂತನಾಗು. ಅಪ್ಪನೇ ಮಹೇಂದ್ರ. ಜಯವಾಗಲಿ. ಚಾರಣೆ ಸಮಾಚಾರವೇನು? ವಾರದಲ್ಲಿ ತ್ರಿಲೋಕ ಸಂಚಾರಿಗಳೇ ಆದ ನಾರದ ಮಾತ್ಮರು ಬರುತ್ತಿರುವರು. ಏನು ನಾರದ ಮುನಿಗಳು ಬರುತ್ತಿರುವರೆ? ಅವರನ್ನು ಈ ನಮ್ಮ ದೇವಸಭೆಗೆ ಕರೆತನ್ನಿ. ನಾರಾಯಣ ನಾರಾಯಣ.
ನಾರದ ಮುನಿಗಳಿಗೆ ನಮೋ ನಮಃ. ದೇವರಾಜ ನಿಮಗೆ ಮಂಗಳವಾಗಲಿ. ನಾರದ ಮುನಿಗಳೇ, ತಾವು ಈ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗಿ. ಆಗಬಹುದು ದೇವೇಂದ್ರ. ನಾರಾಯಣ ನಾರಾಯಣ. ಚಾರಣೆ ಸಮಾಚಾರ ಏನು? ಏನು ವಸಿಷ್ಠ ಮಹಾತ್ಮರು ಬರುತ್ತಿರುವರೆ? ಅವರನ್ನು ಈ ನಮ್ಮ ದೇವಸಭೆಗೆ ಕರೆತನ್ನಿ. ದೇವ ನಾರಾಯಣ ನಾರಾಯಣ. ಪಾಲಯ ಪರಮೇಶ ಗೌರೀಶ, ಪಾಲಯ ಪರಮೇಶ. ಓ ಮಹಾದೇವ, ಓ ಮಹಾದೇವ. ಗಜ ಚರ್ಮಾಂಬರ ಗರಿದ ಕುಂದರ. ಗಜ ಚರ್ಮಾಂಬರ ಗರಿದ ಕುಂದರ, ಪಾಲಯ ಪರಮೇಶ ಗೌರೀಶ, ಪಾಲಯ ಪರಮೇಶ. ಓ ಮಹಾದೇವ, ಓ ಮಹಾದೇವ. ನಿಗಮ ಶಿರೋಮಣಿ ನಿತ್ಯ ಶುಭೋದಯ
ನಮೋ ನಮಃ. ಮಹೇಂದ್ರ ನಿನಗೆ ಮಂಗಳವಾಗಲಿ. ವಸಿಷ್ಠ ಮಹಾತ್ಮರೇ, ತಾವು ಈ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗಿ. ಆಗಬಹುದು ಮಹೇಂದ್ರ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಅಂಧದ ಶಿಲೆಯೊಂದು ನಲಿದಾಡಿದೆ, ಅಂಧದ ಶಿಲೆಯೊಂದು ನಲಿದಾಡಿದೆ, ಅದರ ಬಲ್ಲಿನ ಪರಿಮಳ ಹೋಗಿದು. ಅಂಧದ ಶಿಲೆಯೊಂದು ನಲಿದಾಡಿದೆ, ಮೋಹಿನಿಯೊಂದು ಇವಳದಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿಯೊಂದು ಇವಳದಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಯೇ ನಿನಗೆ ನೀವು ವಲ್ಲವೇ. ನಾಯಕಿಯೇ ನಿನಗೆ ನೀವು ವಲ್ಲವೇ. ನಾಯಕಿಯೇ ನಿನಗೆ ಇವ ವಲ್ಲವೇ. ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂಧದ ಶಿಲೆಯೊಂದು ನಲಿದಾಡಿದೆ, ಅದರ ಬಲ್ಲಿನ ಪರಿಮಳ ಹೂವಿದು. ಅಂಧದ ಶಿಲೆಯೊಂದು ನಲಿದಾಡಿದೆ. ಭಕ್ತ ಎತ್ತು ದಾಟ್ಯವಾಡುತ್ತಾ ಬರುವುದು ಸಾಗುವುದು, ಸಂಗೀತ ಸ್ವರವನ್ನು ಹಾಡುತ್ತಾ ಬರುವುದು ತುಂಬಿ ಮತ್ತೊಂದು. ಭಕ್ತ ಎತ್ತು ದಾಟ್ಯವಾಡುತ್ತಾ ಬರುವುದು ಸಾಗುವುದು, ಸಂಗೀತ ಸ್ವರವನ್ನು ಹಾಡುತ್ತಾ ಬರುವುದು ತುಂಬಿ ಸಾಗುವುದು. ಮಗನಿ ಮುಖ ಬಿಟ್ಟು ಆಡುತ್ತಾ ಬರುವುದು. ಮಗನಿ ಮುಖ ಬಿಟ್ಟು ಆಡುತ್ತಾ ಬರುವುದು. ಮಗನಿ ಮುಖ ಬಿಟ್ಟು ಆಡುತ್ತಾ ಬರುವುದು. ಆಡುತ್ತಾ ಬರುವುದು ತುಂಬಿಯ ಹೊರಗೆ. 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 ಅಂಧದ ಶಿಲೆಯೊಂದು ನಲಿದಾಡಿದೆ, ಅದರ ಬಲ್ಲಿನ ಪರಿಮಳ ಹೂವಿದು. ಅಂಧದ ಶಿಲೆಯೊಂದು ನಲಿದಾಡಿದೆ, ನಲಿದಾಡಿದೆ, ನಲಿದಾಡಿದೆ. ನಾರಾಯಣ ನಾರಾಯಣ. ಯಾರಣೆ, ಸಮಾಚಾರವೇನು? ಏನು? ಸೂರ್ಯಪುತ್ರರಾದ ಶನಿದೇವರು ಬರುತ್ತಿರುವರೆ ಅವರನ್ನು ಸಕಲ ಮರ್ಯಾದೆಗಳೊಂದಿಗೆ ಸ್ವಾಗತಿಸುತ್ತಾ
ಈ ನಮ್ಮ ದೇವಸಭೆಗೆ ಕರೆದ ನೀನು ಶನಿ ಮಹಾತ್ಮರಿಗೆ ನಮೋ ನಮಃ. ಮಹೇಂದ್ರನಿಗೆ ಮಂಗಳವಾಗಲಿ ಮೇಲೆ ಕೇಳು. ಮಹಾತ್ಮರೇ, ನಾವು ಈ ಪೀಠದಲ್ಲಿ ಕುಳಿತುಕೊಳ್ಳುತ್ತರಾಗಿ ಹೋಗಬಹುದು ಮಹೇಂದ್ರ. ನಾರದರೆ ನಾರಾಯಣ ನಾರಾಯಣ ದೇವೇಂದ್ರ ಮೂರು ಲೋಕವನ್ನು ಜನಿಪ ನರದ ಮುಗಿಪ ಮೂರು ಲೋಕವನ್ನು ಜನಿಪ ನರದ ಮುಗಿಪ. ನಾರದ ಮಹಾತ್ಮರೇ, ನಾರಾಯಣ ದೇವೇಂದ್ರ ಯಾವ ಯಾವ ಲೋಕದಲ್ಲಿ ಯಾವ ಯಾವ ಲೋಕದಲ್ಲಿ ಏನು ವಾರ್ತೆಯೋ ಮೂರು ಲೋಕ ಒಂದು ಜನಿಪ ನರದ ಮುನಿಪ. ನಾರದರೇ, ನಾರಾಯಣ ದೇವೇಂದ್ರ ಸಾರಿ ನಮಗೆ ಬೆಳೆದೀರು, ಸಾರಿ ನಮಗೆ ಬೆಳೆದೀರು ಎಲ್ಲ ವಿವರವ ಮೂರು ಲೋಕ ಒಂದು ಜನಿಪ ನರದ ಮುನಿಪ. ನಾರದ ಮುನಿಗಳೇ, ದೇವರಾಜ ತಾವುಗಳಾದರೂ ತ್ರಿಲೋಕ ಸಂಚಾರಿಗಳು. ನಾರಾಯಣ ನಾರಾಯಣ ಯಾವ ಯಾವ ಲೋಕದಲ್ಲಿ ಏನು ಏನು ವಿಶೇಷ ವರ್ತಮಾನವಿರುವುದೋ ಅದನ್ನು ಈ ನಮ್ಮ ದೇವಸಭೆಗೆ ತಿಳಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ದೇವರಾಜ ನಾನು ಈಗ ತಾನೇ ಭೂಲೋಕದಲ್ಲಿನ ಅಂಗ ವಂಗ ಕಾಂಬೋದಿ ದೇಶಗಳನ್ನೆಲ್ಲ ಸಂಚಾರ ಮಾಡಿಕೊಂಡು ಬರುವಾಗ ಹಾಗೆಯೇ ಕಳಿಂಗ ನಗರಕ್ಕೂ ಹೋಗಿದ್ದೇನೆ. ಕಳಿಂಗ ನಗರದ ಅರಸನಾದ ಸತ್ಯವ್ರತ ರಾಜನು ಎಂತಹ ಸತ್ಯವಂತನು, ಧರ್ಮಿಷ್ಠನು, ನೀತಿವಂತನು, ನಾರಾಯಣ ನಾರಾಯಣ. ಸಾಧು ಸಂತರನ್ನು ಕಂಡರೆ ಪ್ರೀತಿಯಿಂದ ಸತ್ಕರಿಸುವನು. ಅವನು ನನ್ನನ್ನು ಸತ್ಕರಿಸಿದ ರೀತಿಯನ್ನು ನೆನಪಿಸಿಕೊಂಡರೆ ನಾರಾಯಣ ನಾರಾಯಣ ನನಗೆ ನನ್ನ ಹೃದಯವೇ ಆನಂದದಿಂದ ಹುಟ್ಟುವುದು. ಅದು ಅಲ್ಲದೆ ಆತನ ಪತ್ನಿಯಾದ ಚಂದ್ರಹಾಸ ದೇವಿಯು ಮಹಾಪತಿವ್ರತಾ ಶಿರೋಮಣಿ, ನಾರಾಯಣ ನಾರಾಯಣ. ದೇವತೆಗಳಿಂದಾಗಲಿ ನವಗ್ರಹಗಳಿಂದಾಗಲಿ ತ್ರಿಮೂರ್ತಿಗಳಿಂದಾಗಲಿ ಅವರ ಸತ್ಯವನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ ನಾರಾಯಣ. ಮಹೇಂದ್ರ, ಈ ಪಡವನ್ನು ಹಾಡುತ್ತಿರುವ ಕಡು ದುರಾತ್ಮಕರು ಮಡದಿಯರ ಮೋಕ್ಷ ಸಿಕ್ಕಿ ಕಡು ಪಾಪಿಗಳು ಆಗಿರುವುದಲ್ಲದೆ ಇಂತಹ ಕುಂದುಕವಾದ ಮಾತುಗಳನ್ನು ಆಡುತ್ತಿರುವ ಈ ನೋರದನ್ನು ಈ ಪುರಸಭೆಯಿಂದ ಆಚೆಗೆ ತಳ್ಳುವನಾಗೋ. ನಾರಾಯಣ ನಾರಾಯಣ. ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪ. ನಾರಾಯಣ ನಾರಾಯಣ. ಆದರೂ ಯಾರು ಏನೇ ಹೇಳಿದರೂ ಅವರನ್ನು ಸತ್ಯಭ್ರಷ್ಟರನ್ನಾಗಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನಾರಾಯಣ ನಾರಾಯಣ.
ಪಶು ಮಾತನಾಡುತ್ತಿರುವ ಈ ನಾರದ ಎಲ್ಲವೋ ನಾರದ ಕಲಹೆಂಬ ಬೀಜವನ್ನು ಬಿತ್ತಿ ಸಸ್ಯನ್ನಾಗಿ ಮಾಡಿದಿರಿ. ಇದಕ್ಕೆ ನೀರಿಂದೆರೆದು ಪೋಷಣೆಯನ್ನು ಮಾಡಿದಿರಿ. ಇದೆಲ್ಲವೂ ಸರಿ ಹೋಗಿ ಕಾಕತಾಳ ನ್ಯಾಯದಂತೆ ನಡೆಯಿತು. ಇದನ್ನು ಕೇಳಿದ ಮಾತ್ರಕ್ಕೆ ಈ ಮಹೇಂದ್ರನು ಒಬ್ಬರು ತಲೆ ಬೀಳುತ್ತಿರುವನು. ಆ ನೀಚವಾದ ಸತ್ಯವ್ರತನು ನನಗೆಷ್ಟು ಮಾತನು. ನಾನೀಗಲೇ ಹೋಗಿ ಅದರ ಹಣವನ್ನು ಸತ್ಯಭ್ರಷ್ಟನಾಗಿ ಮಾಡದಿದ್ದರೆ ನಾನು ಸೂರ್ಯಕುಮಾರನೇ, ಛಾಯಾದೇವಿಯ ತರ್ಕ ಸಂಜಾತನೇ. ಇದಕ್ಕೆ ನೀನೇನು ಹೇಳಿದೆ ಹೇಳುವನಾಗೋ. ನಾರಾಯಣ ನಾರಾಯಣ. ದೇವರಾಜ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಯಮಧರ್ಮರಾಜನನ್ನು ಕೇಳಿ ತಿಳಿದುಕೋ. ಯಮಧರ್ಮರಾಜ, ಮಹೇಂದ್ರ, ಈ ನಾರದರು ಹೇಳುತ್ತಿರುವುದು ಸತ್ಯವೇ? ಹೌದು ಮಹೇಂದ್ರ, ನಾರದರು ಹೇಳುತ್ತಿರುವ ಮಾತು ಸತ್ಯ. ನಾನು ಸಹ ಭೂಲೋಕಕ್ಕೆ ಹೋಗಿ ಆ ಸತ್ಯವರ್ತ ರಾಜನನ್ನು ಪರೀಕ್ಷಿಸಿ ಬಂದೆನು. ಓಹೋ ಅಗ್ರಜ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯ? ಸೋಮವಾರ ಕುಳಿತುಕೋ. ನಾರಾಯಣ ನಾರಾಯಣ. ದೇವರಾಜ, ನಾರದರೆ, ನಿನಗೆ ನನ್ನ ಮೇಲೆ ಯಮಧರ್ಮನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಆತನ ಕುಲಗುರುಗಳಾದ ವಶಿಷ್ಠ ಮಹರ್ಷಿಗಳನ್ನು ಕೇಳಿ ತಿಳಿದುಕೋ ದೇವೇಂದ್ರ. ನಾರಾಯಣ ನಾರಾಯಣ. ವಸಿಷ್ಠ ಮಹಾತ್ಮರೇ, ಮಹೇಂದ್ರ, ಈ ನಾರದರು ಹೇಳುತ್ತಿರುವುದು ಸತ್ಯವೇ? ಹೌದು ಮಹೇಂದ್ರ, ಈ ನಾರದರು ಹೇಳುತ್ತಿರುವುದು ಸತ್ಯವಾಗಿದೆ. ನನ್ನ ಪ್ರಿಯ ಶಿಷ್ಯನು ಸೂರ್ಯಕುಲ ಸಂಜಾತನು. ಆತನ ಸತ್ಯವನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಹೇಂದ್ರ. ನಾರಾಯಣ ನಾರಾಯಣ. ಓಹೋ ಮಹೇಂದ್ರ, ಆ ಸತ್ಯವ್ರತನ ಮನೆಯಲ್ಲಿ ದುಷ್ಟಾನ್ನ ಭೋಜನವನ್ನು ತಿಂದು ಈ ಕಬ್ಬಿದ ವಶಿಷ್ಠನು ಆತನೇ ಹೊರಟಿರುವನು. ಆತ ಬಾಯಿ ಮುಚ್ಚುವನಾಗು. ಮಹೇಂದ್ರ, ಯಾರು ಏನೇ ಹೇಳಿದರೂ ಆ ಸತ್ಯವ್ರತನ ಸತ್ಯವನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಹೇಂದ್ರ. ನಾರಾಯಣ ನಾರಾಯಣ. ತಾರತಮ್ಯ ಸೇರಿಸುವೆನು ಘೋರ ಕಾಲವ ತೀರ್ಥವೇ. ತಾರತಮ್ಯ ಸೇರಿಸುವೆನು ಘೋರ ಕಾಲವ ತೀರ್ಥವೇ. ಕ್ರೂರನರನ ಸತ್ಯ ತೊಲಗಿಸಿ, ಕ್ರೂರನರನ ಸತ್ಯ ತೊಲಗಿಸಿ, ತಾವು ಕೈಯುವೆ ಧರೆಯೊಳು, ತಾವು ಕೈಯುವೆ ಧರೆಯೊಳು, ಧರೆಯೊಳು, ಧರೆಯೊಳು. ಓಹೋ ಎಲ್ಲವೋ ವಸಿಷ್ಠರೇ, ಆ ನಿನ್ನ ಪರಮ ಶಿಷ್ಯನಾದ ಸತ್ಯವ್ರತನು ನನಗೆ ಎಷ್ಟು ಮಾತ್ರದವನು. ಯಾವ ತರದಿಂದಲಾದರೂ ಸರಿಯೇ ವಂಚಿಸಿ ರಾಜಭೋಗವನ್ನೇ ತೊರಿಸಿ ಕಾಡಿನಲ್ಲಿ ಹಲಸಿ ತಿನ್ನಲು ಅನ್ನವಿಲ್ಲದೆ ಒದೆಯಲು ವಸ್ತ್ರವಿಲ್ಲದೆ ನಾನಾ ವಿಧವಾದ ಕಷ್ಟಕ್ಕೆ ಗುರಿಪಡಿಸದೆ ಹೋದರೆ ನಾನು ಸೂರ್ಯಕುಮಾರನೇ, ಛಾಯಾದೇವಿಯ ಗರ್ಭ ಸಂಜಾತನೇ. ಇದಕ್ಕೆ ನೀನೇನು ಹೇಳಿದೆ ಹೇಳುವನಾಗು. ಅಯ್ಯ ಸೂರ್ಯಪುತ್ರ, ಸುಮ್ಮನೆ ಹೇತಕ್ಕೆ ತಲೆ ಕೆಡಿಸಿಕೊಂಡು ಈ ರೀತಿ ಮಾತನಾಡುತ್ತಿರುವೆ? ನಿನ್ನ ಸ್ವಭಾವವು ನನಗೆ ತಿಳಿಯದೆ ಮಂತ್ರ ಮಾಟಗಾರನಂತೆ ಪರರನ್ನು ಹಿಂಸಿಸುವುದು, ಫಲಿಸದಿದ್ದರೆ ಕೆಟ್ಟ ಮೋರೆ ಹಾಕಿಕೊಂಡು ಹೊರಟೇ ಹೋಗುವುದು. ಇದು ಅಲ್ಲದೆ ನನ್ನ ಪ್ರಿಯ ಶಿಷ್ಯನನ್ನು ಏನು ಮಾಡುವೆ, ಹಾಗೆ ಮಾಡುವೆ ಹೀಗೆ ಮಾಡುವೆ ಎಂದು ಹಾರಾಡಿದರೆ ಇಲ್ಲಿ ಕೇಳುವವರ್ಯಾರು? ನಾರಾಯಣ ನಾರಾಯಣ. ನನ್ನ ಪ್ರಿಯ ಶಿಷ್ಯನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡುವ ಮಾತು ಹಾಗಿರಲಿ, ಆತನ ಪತ್ನಿ ಪುತ್ರರಿಂದಲೂ ಒಂದು ಮಾತನ್ನು ಸಹ ಸುಳ್ಳನ್ನು ಹಾಡಿಸಲಾರೆ. ಇದು ನಿನ್ನಿಂದ ಮಾತ್ರವಲ್ಲ, ತ್ರಿಮೂರ್ತಿಗಳು ಒಂದುಗೂಡಿದರೂ ಸಾಧ್ಯವಿಲ್ಲ ಶನಿದೇವ. ಓಹೋ ಎಲ್ಲವೋ ವಸಿಷ್ಠರೇ, ನಾನು ಸ್ವಯಂವರ ಹಿಂಸಿತನಲ್ಲ. ಋಷಿ ಕುಲದವರಾದ ನೀವು ಯಾಗ ಯಜ್ಞಾದಿಗಳೆಂಬ ನೆಪದಿಂದ ಮೂಕ ಪ್ರಾಣಿಗಳನ್ನು ಬಲಿಕೊಡುವ ಹಿಂಸಿತನು ನೀವು. ಆ ನಿನ್ನ ಪರಮ ಶಿಷ್ಯನಾದ ಸತ್ಯವ್ರತನು ನನಗೆ ಎಷ್ಟು ಮಾಡ್ತದನು. ಆತನ ಸತ್ಯವನ್ನು ಕ್ಷಣ ಮಾತ್ರದಲ್ಲೇ ಕೆಡಿಸಿಬಿಡುವನು. ಇದಕ್ಕೆ ನಿನ್ನ ಬಂಧವೇನು? ಅಯ್ಯ ಸೂರ್ಯಕುಮಾರ,
ಒಂದು ವೇಳೆ ನೀನು ನನ್ನ ಪ್ರಿಯ ಶಿಷ್ಯನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿದ್ದೇ ಆದರೆ ನಾನು ಧರಿಸಿರುವ ಖಾದಿ ಕಮಾಂಡಲಗಳನ್ನು ಬಿಸಾಟು ಎಂಡವನ್ನು ಕುಡಿಯುತ್ತಾ ಕತ್ತೈ ಮೇಲೆ ಕುಳಿತು ದಕ್ಷಿಣಾಭಿಮುಖವಾಗಿ ಹೊರಟೇ ಹೋಗುವೆನು. ಇದಕ್ಕೆ ನಿನ್ನ ಕಂಠವೇನು ಶನಿದೇವ? ಓಹೋ, ಎಲ್ಲವೂ ಸಿಟ್ಟರೆ ಒಂದು ವೇಳೆ ಆ ನಿನ್ನ ಪರಮ ಶಿಷ್ಯರಾದ ಸತ್ಯವ್ರತನನ್ನು ಸತ್ಯಭ್ರಷ್ಟನಾಗಿ ಮಾಡದೆ ಹೋದರೆ ನಾನು ಏರಿ ಬಂದ ಕಾಕಾ ವಾಹನವನ್ನು ಏರಿ ಯಾರ ಕಣ್ಣಿಗೂ ಕಾಣದ ರೀತಿ ನನ್ನ ಮೂಲ ಸ್ಥಾನವಾದ ಹವಾಮಂಡಲವನ್ನು ಸೇರಿದರು. ಇದೇ ನನ್ನ ಪಂಥ, ಇದೇ ನನ್ನ ಪಂಥ, ಇದೇ ನನ್ನ ಪಂಥ. ಹಾಗೂ ಕೋಪ ತಾಪಶ್ರೇಷ್ಠರಾದ ತಾವುಗಳು ಈ ರೀತಿ ಕೋಪಗೊಂಡು ಪಂದ್ಯವನ್ನು ಗೈದರೆ ಆ ಭೂಲೋಕದಲ್ಲಿ ಇರುವ ರಾಜ ಸತ್ಯವ್ರತನು ನಿಮ್ಮ ಕಷ್ಟವನ್ನು ತಡೆಯಬಲ್ಲನೆ. ತಾವುಗಳು ಶಾಂತರಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇಂತಹ ಮಂದವಾದ ಮೇಲೆ ಆ ಗರಹದವನನ್ನು ಸತ್ಯಭ್ರಷ್ಟರಾಗಿ ಮಾಡಲು ನಾನು ಈಗಲೇ ತೆರಳುವೆನು. ಅಡಗಿಸಬೇಕು ಪಾಂಡವ, ಅಡಗಿಸಬೇಕು ಲೋಕವ, ಅಡಗಿಸಬೇಕು ಮಹೇಂದ್ರ ಇಷ್ಟು ಪಂದ್ಯವಾದ ಮೇಲೆ ನಾನು ನನ್ನ ಪ್ರಿಯ ಶಿಷ್ಯನಾದ ಸತ್ಯವ್ರತನನ್ನು ಸತ್ಯಭ್ರಷ್ಟನನ್ನಾಗಿ ಆಗದಂತೆ ನೋಡಿಕೊಳ್ಳಲು ನಾನೀಗಲೇ ಭೂಲೋಕಕ್ಕೆ ತೆರಳುವೆನು. ನಾರಾಯಣ ನಾರಾಯಣ ನಾರಾಯಣ. ಯಮಧರ್ಮರಾಜ, ಇದೆಲ್ಲವೂ ಈ ನಾರದರಿಂದಲೇ ನಡೆಯುತ್ತಲ್ಲವೇ? ಇವರು ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಇನ್ನು ಏನು ಅನಾಹುತವಾಗುವುದು. ನಾರದ ಮುನಿಗಳೇ, ತಾವಿನ್ನು ಹೊರಡಬಹುದು. ದೇವರಾಜ, ವೃತ ನನ್ನ ಮೇಲೆ ಏಕೆ ಕೋಪಗೊಳ್ಳುವೆ? ಕೇಳು, ನನ್ನ ಒಳಮರ್ಮವನ್ನು ಅರಿಯದ ನರಮಾನವರು ನನ್ನನ್ನು ಕಲಾಪ್ರಿಯನೆಂದು, ಚಾಡುಕೋರನೆಂದು, ಕುಚೋದ್ಯಗಾರನೆಂದು ಆಡಿಕೊಂಡ ಮಾತ್ರಕ್ಕೆ ನನಗೇನಾದೀತು? ನಾರಾಯಣ ನಾರಾಯಣ. ದೇವೇಂದ್ರ, ನಾನಿನ್ನು ಬರಲೇ? ಹೋಗಿ ಬನ್ನಿ. ನಾರಾಯಣ ನಾರಾಯಣ.